ನಮಸ್ಕಾರ. ಆಧಾರ್ಶಿಲಾ ರಾಷ್ಟ್ರೀಯ ಪಠ್ಯಕ್ರಮದ ಸಕ್ರಿಯ ಆಟ ಆಧಾರಿತ ಕಲಿಕೆ ಯೋಜನೆ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಈ ವಾರದ ವಿಷಯ ಪೋಷಕರ ಸಹಭಾಗಿತ್ವ. ಚಿಕ್ಕ ಮಕ್ಕಳು ತಮ್ಮ ಕುಟುಂಬದ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುತ್ತಾರೆ. ಕುಟುಂಬವೇ ಮಗುವಿಗೆ ಪ್ರಥಮ ಗುರು. ಆದ್ದರಿಂದ ತಂದೆ ತಾಯಿ ಮಗುವಿನ ಆಲೋಚನೆ, ಭಾವನೆ, ವರ್ತನೆ ಮತ್ತು ವಿಚಾರಗಳಿಗೆ ಒಂದು ಶಾಶ್ವತ ಪರಿಣಾಮವನ್ನು ಬೀರುತ್ತಾರೆ. ಬನ್ನಿ, ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ಹ್ಯಾಂಡ್ಶೇಕ್ ಮಾಡುವ ಮೂಲಕ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳನ್ನು ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ. ಈಗ ವಸ್ತುಗಳನ್ನು ಬಣ್ಣಗಳ ಆಧಾರದ ಮೇಲೆ ಗುಂಪುಗಳಾಗಿ ವರ್ಗೀಕರಿಸಲು ಪ್ರೋತ್ಸಾಹಿಸಿ. ನಂತರ ಮಕ್ಕಳಿಗೆ ಒಳ್ಳೆಯ ಮತ್ತು ಕೆಟ್ಟ ವಾಸನೆಯ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಹೇಳಿ. ಈಗ ನೆಚ್ಚಿನ ಚಿತ್ರವನ್ನು ಬಿಡಿಸಲು ಹೇಳಿ. ಈಗ ಮಕ್ಕಳಿಗೆ ಸೂಚನೆಗಳ ಅನುಸಾರ ಜಿಗಿಯುವ, ಚಪ್ಪಾಳೆ ತಟ್ಟುವ ಮುಂತಾದ ಕ್ರಿಯೆಗಳ ಬಗ್ಗೆ ತಿಳಿಸಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ಈಗ ಎಲ್ಲ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಏನೇನು ಮಾಡಿದ್ದೆವು, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ. ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ಮನೆಯಲ್ಲಿ ಮೋಜಿನಾಟ. ಮನೆಯಲ್ಲಿ ಮಗುವಿಗೆ ವಿವಿಧ ಆಕಾರದ ವಸ್ತುಗಳನ್ನು ಹುಡುಕಲು ಮತ್ತು ಆ ವಸ್ತುವಿನ ಆಕಾರವನ್ನು ಹೇಳಲು ಪ್ರೇರೇಪಿಸಿ. ಬನ್ನಿ, ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳಿಗೆ ಕಥೆಯನ್ನು ಹೇಳಿ. ಈಗ ನಮ್ಮ ದೈನಂದಿನ ಜೀವನದಲ್ಲಿ ಪ್ರಾಣಿಗಳ ಪಾತ್ರದ ಬಗ್ಗೆ ಕೇಳಿ. ಈಗ ಒಂದೇ ಅಕ್ಷರದಿಂದ ಪ್ರಾರಂಭವಾಗುವ ಸ್ನೇಹಿತರ ಹೆಸರನ್ನು ಹೇಳಲು ಹೇಳಿ. ಈಗ ಮಕ್ಕಳಿಗೆ ಮಣ್ಣಿನಿಂದ ಕೋಲು ಮಾಡುವುದನ್ನು ಕಲಿಸಿ. ಈಗ ಸಮುದಾಯ ಸಹಾಯಕರು ಮತ್ತು ಅವರ ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಏನೇನು ಮಾಡಿದ್ದೇವೆ, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ. ಇಂದು ಯಾರು ಯಾವ ಚಟುವಟಿಕೆಯನ್ನು ಚೆನ್ನಾಗಿ ಮಾಡಿದರು ಎಂದು ಹೇಳಲು ಹೇಳಿ. ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ಮನೆಯಲ್ಲಿ ಮೋಜಿನಾಟ. ಮಗುವಿನ ಕೈಗೆ ಅರಿಶಿನವನ್ನು ಹಚ್ಚಿ ಹ್ಯಾಂಡ್ಶೇಕ್ ಮಾಡಿಸಿ. ವಸ್ತುಗಳನ್ನು ಸ್ಪರ್ಶಿಸಲು ಹೇಳಿ. ಸೂಕ್ಷ್ಮಾಣುಗಳು ಹೇಗೆ ಹರಡುತ್ತವೆ ಎಂಬುದನ್ನು ಚರ್ಚಿಸಿ. ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ತಲೆ ಸವರಿ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳಿಗೆ ಕಥೆಯನ್ನು ಹೇಳಿ. ನಂತರ ವಿವಿಧ ಹಣ್ಣುಗಳ ಚಿತ್ರಗಳನ್ನು ಗುರುತಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಈಗ ನಮ್ಮ ಸುತ್ತಮುತ್ತ ಇರುವ ಸಮುದಾಯ ಸಹಾಯಕರ ಬಗ್ಗೆ ಮಾತನಾಡಿ. ನಂತರ ಮಕ್ಕಳಿಗೆ ಚಾರ್ಟ್ ಮಾಡಲು ಸಹಾಯ ಮಾಡಲು ಹೇಳಿ. ಈಗ ಲಭ್ಯವಿರುವ ವಸ್ತುಗಳ ಗಾತ್ರ ಮತ್ತು ಬಣ್ಣವನ್ನು ಅರ್ಥ ಮಾಡಿಕೊಳ್ಳಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ನಂತರ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಏನೇನು ಮಾಡಿದ್ದೆವು, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ ಮತ್ತು ಇಂದು ಯಾರು ಯಾವ ಚಟುವಟಿಕೆಯನ್ನು ಚೆನ್ನಾಗಿ ಮಾಡಿದರು ಎಂದು ಹೇಳಲು ಹೇಳಿ. ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮತ್ತು ಈ ಸಿಹಿ ದಿನವನ್ನು ಆಚರಿಸಿ. ಮನೆಯಲ್ಲಿ ಮೋಜಿನ ಆಟ. ಮಗುವಿನ ಕಣ್ಣಿಗೆ ಬಟ್ಟೆ ಕಟ್ಟಿ ಮತ್ತು ವಿವಿಧ ವಸ್ತುಗಳನ್ನು ಸ್ಪರ್ಶಿಸುವ ಮೂಲಕ ವಸ್ತುಗಳನ್ನು ಗುರುತಿಸುವ ಆಟವನ್ನು ಆಡಿಸಿ. ಇಂದು ನಾವು ಪೋಷಕರ ಸಹಭಾಗಿತ್ವ ವಿಷಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಪೋಷಕರಿಗೆ ಮಾಹಿತಿಯನ್ನು ನೀಡುತ್ತಾ ಮನೆ ಮತ್ತು ಅಂಗನವಾಡಿ ನಡುವೆ ಸಕಾರಾತ್ಮಕ ಸಂಬಂಧವನ್ನು ಕಾಪಾಡಿಕೊಳ್ಳಲು ಹೇಳುತ್ತೇವೆ. ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.